Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 23, verse 28. Jesus turned to them and said, "Women of Jerusalem, don't cry for me, but for yourselves and your children." ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನ. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಇಲ್ಲಿ ನಮ್ಮ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯನ್ನ ಕೊಲೆ ಮಾಡುವುದಕ್ಕಾಗಿ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಅನೇಕ ಸ್ತ್ರೀಯರು, ದೇವಭಕ್ತಿಯುಳ್ಳ ಸ್ತ್ರೀಯರು ದೊಡ್ಡ ಸಮೂಹದಲ್ಲಿ ಆತನನ್ನು ಹಿಂಬಾಲಿಸುತ್ತಾ ಇದ್ದಾರೆ, ಆತನನ್ನು ನೋಡ್ತಾ ಇದ್ದಾರೆ. ನಮ್ಮ ಪ್ರಿಯ ಬೋಧಕನಿಗೆ, ನಮಗೆ ಅತ್ಯಂತ ಸ್ನೇಹಿತನಾಗಿರುವಂಥ ಯೇಸು ಕ್ರಿಸ್ತನಿಗೆ ಈ ರೀತಿಯಾಗಿದೆಯಲ್ಲ, ನಮ್ಮ ಜೀವಿತದಲ್ಲಿ ಅನೇಕರಿಗೆ ಉಪಕಾರ ಮಾಡಿರುವಂಥ ಯೇಸು ಕ್ರಿಸ್ತನಿಗೆ ಈ ರೀತಿ ಆಗ್ತಾ ಇದೆಯಲ್ಲ, ಈ ರೀತಿ ಕಷ್ಟ ಕೊಡ್ತಾ ಇದ್ದಾರಲ್ಲ ಎಂಬುದಾಗಿ ಅನೇಕ ಸ್ತ್ರೀಯರು ನಿಟ್ಟುಸಿರು ಬಿಡುತ್ತಾ, ಅಳುತ್ತಾ, ಗೋಳಾಡುತ್ತಾ ಯೇಸುವನ್ನು ಹಿಂಬಾಲಿಸಿ ಹೋಗುತ್ತಾ ಇದ್ದರು. ಆ ದೃಶ್ಯವನ್ನು ಕಂಡ ಯೇಸು ಸ್ವಾಮಿ ತಾನೇ ಸ್ವತಃ ಅನೇಕ ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ಮೈಯೆಲ್ಲ ವೇದನೆ ಆಗ್ತಾ ಇದೆ. ಆದರೂ ಕೂಡ ನಮ್ಮ ಪ್ರಿಯ ಯೇಸು ಸ್ವಾಮಿ ಕಡೆಯದಾಗಿ ಇನ್ನೊಂದು ಸಾರಿ ಪ್ರಸಂಗವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯೆರೂಸಲೇಮಿನ ಸ್ತ್ರೀಯರ ಕಡೆಗೆ ನೋಡ್ತಾ ಇದ್ದಾರೆ. ಈ ರೀತಿ ಹೇಳ್ತಾ ಇದ್ದಾರೆ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿಯೂ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆತನಿಗೆ ಬಂದಿರತಕ್ಕಂಥ ಈ ಕಷ್ಟ ಕೇವಲ ಕ್ಷಣಿಕವಾದದ್ದು, ಸ್ವಲ್ಪ ಹೊತ್ತಿಗೆ ಮಾತ್ರ ಇರುವಂಥದ್ದು. ಈಗ ಎಲ್ಲ ತೀರಿತು ಎಂಬುದಾಗಿ ಹೇಳುವಂತಹ ಸಮಯ ಹತ್ತಿರವಾಗಿದೆ ಪ್ರಿಯರೇ. ಶತ್ರುಗಳು ಆತನನ್ನು ಹಿಡಿದುಕೊಂಡು ಹೋಗಿ ಕೊಂದು ಹಾಕುವಂತಹ ಸಮಯ ಸಮೀಪವಾಗಿದೆ. ಯೇಸು ಕ್ರಿಸ್ತನ ಈ ಶ್ರಮೆಯನ್ನು ನಾವು ಮನುಷ್ಯ ರೀತಿಯಿಂದ ಆಲೋಚಿಸಿ ಆತನಿಗಾಗಿ ವ್ಯಸನ ಪಡುವುದು ಬೇಡ, ಆತನಿಗಾಗಿ ಅಳುವುದು ಬೇಡ. ಈ ದ್ರೋಹಿಯಾದ ಯೂದನೇ ಈ ರೀತಿ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಿದ್ದಾನಲ್ಲ ಎಂಬುದಾಗಿ ಅವನ ಮೇಲೆ ಗುಣುಗುಟ್ಟುವುದು ಬೇಡ. ಈ ಸತ್ಯದ ವಿರೋಧಿಗಳಾದ ಈ ಮಂತ್ರಿ ಸಭೆಯವರೇ ಈ ರೀತಿ ಯೇಸು ಕರ್ತನಿಗೆ ಹಿಂಸೆ ಕೊಡ್ತಾ ಇದ್ದಾರಲ್ಲ ಎಂಬುದಾಗಿ ಅವರ ಕುರಿತು ಕೂಡ ನಾವು ಗುಣುಗುಟ್ಟುವುದು ಬೇಡ. ಈ ಅನೀತಿವಂತನಾದ ಪಿಲಾತನು ಕರುಣೆ ಇಲ್ಲದೆ ತನಗೆ ಅಧಿಕಾರವಿದೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟನಲ್ಲ ಎಂಬುದಾಗಿ ಈ ರೀತಿ ನಾವು ನಿಂದಿಸುವುದು ಬೇಡ, ಗುಣಗುಟ್ಟುವುದು ಬೇಡ ಪ್ರಿಯರೇ. ಇದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಯಾಕಂದರೆ ನನ್ನನ್ನು ನಿನ್ನನ್ನು ನಮ್ಮ ಪಾಪಗಳಿಂದ ಬಿಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದಿದ್ದಾನೆ. ಆದ್ದರಿಂದಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಿಜವಾಗಿ ನಾವು ಹೇಳಬೇಕಾದರೆ ಅಂದು ಯೇಸು ಸ್ವಾಮಿಗೆ ಬಂದ ಶ್ರಮೆ ನನ್ನ ನಿನ್ನ ನಿಮಿತ್ತವಾಗಿಯೇ, ನಮ್ಮ ಪಾಪದ ನಿಮಿತ್ತವಾಗಿಯೇ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಬಂದಿದೆ, ಬೆನ್ನಿನ ಮೇಲೆ ಚಾಟಿಯ ಏಟುಗಳು ಬಿದ್ದಿವೆ, ಕೈಕಾಲುಗಳಿಗೆ ಮೊಳೆಗಳನ್ನು ಜಡಿದಿದ್ದಾರೆ, ಪಕ್ಕೆಯಲ್ಲಿ ತಿವಿದಿದ್ದಾರೆ. ಈ ಎಲ್ಲ ರೀತಿಯಿಂದ ಆಗಿರುವುದು, ನಮ್ಮ ಯೇಸು ಕರ್ತನಿಗೆ ಕಷ್ಟ ಒದಗಿರುವುದು ನನ್ನ ನಿನ್ನ ಪಾಪದ ನಿಮಿತ್ತವಾಗಿಯೇ. ಇದನ್ನು ನಾವು ಅರಿಕೆ ಮಾಡೋಣ, ನಿಜವಾಗಿಯೂ ಪಶ್ಚಾತ್ತಾಪದ ಹೃದಯದಿಂದ ಕಣ್ಣೀರು ಸುರಿಸೋಣ. ಆದ್ದರಿಂದಲೇ ಇಂದು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ ಎಂಬುದಾಗಿ. ಹಸಿ ಮರಕ್ಕೆ ಇಂಥದ್ದು ಸಂಭವಿಸಿದರೆ ಒಣಗಿದ್ದ ಮರಕ್ಕೆ ಏನಾಗುವುದೋ ಎಂಬುದಾಗಿ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಹಸಿ ಮರ ಎಂದರೆ ನಮ್ಮ ಯೇಸು ಸ್ವಾಮಿ. ನಮ್ಮ ಯೇಸು ಸ್ವಾಮಿಗೆ ಈ ರೀತಿ ಕಷ್ಟ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳುವುದಾದರೆ, ಒಣ ಮರವಾಗಿರುವ ನನಗೂ ನಿನಗೂ ಇನ್ನು ಎಷ್ಟೋ ಕಷ್ಟ, ಇನ್ನು ಎಷ್ಟೋ ಶ್ರಮೆ ಬರಲಿಕ್ಕಿದೆ ಪ್ರಿಯರೇ. ಅದನ್ನು ನೆನೆಸಿ ನಾವು ಅಳಬೇಕಾಗಿದೆ. ಒಣಗಿದ ಮರವನ್ನು ಕಡಿದು ಹಾಕಿ ಬೆಂಕಿಯಲ್ಲಿ ಬಿಸಾಡುತ್ತಾರೆ ಹೊರತು ಅದು ಮತ್ತಾವ ಕೆಲಸಕ್ಕೂ ಬಾರದು. ಆದುದರಿಂದ ನನ್ನ ನಿನ್ನ ಪಾಪಗಳನ್ನು ಯೇಸು ಕರ್ತನ ಮುಂದೆ ಕಣ್ಣೀರಿನಿಂದ ಪಶ್ಚಾತ್ತಾಪದಿಂದ ಅರಿಕೆ ಮಾಡುವುದಾದರೆ ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮ ತಂದೆಯಾದ ದೇವರು ನಮ್ಮನ್ನು ಸ್ವೀಕರಿಸಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿಬಿಟ್ಟು ತನ್ನ ಮಗುವಾಗಿ ನಮ್ಮನ್ನು ಸ್ವೀಕರಿಸುತ್ತಾರೆ. ನಮಗಾಗಿಯೇ, ನಮ್ಮ ಹೋಲಿಕೆಯಲ್ಲಿಯೇ ನಮ್ಮ ಹತ್ತಿರ ಬಂದ ನಮ್ಮ ಅರಸನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಇನ್ನು ಮುಂದೆ ನಾವು ಅಸಡ್ಡೆ ಮಾಡುವುದು ಬೇಡ. ಒಂದು ವೇಳೆ ನಾವು ಆತನನ್ನು ಅಸಡ್ಡೆ ಮಾಡಿ ತಳ್ಳಿ ಹಾಕಿದರೆ ಆತನ ಕೋಪಕ್ಕೆ ನಾವು ಗುರಿಯಾಗುತ್ತೇವೆ. ಆಗ ಯಾವ ಪರ್ವತಗಳು, ಯಾವ ಗುಡ್ಡಗಳು ಕೂಡ ನಮ್ಮನ್ನು ರಕ್ಷಿಸಲಿಕ್ಕೆ
ಬರಲಾರವು. ಅಂಥ ದಿವಸಗಳು ಬರಲಿಕ್ಕಿವೆ. ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿರಿ ಎಂದು ಹೇಳುವ ದಿವಸಗಳು ಬರಲಿಕ್ಕಿವೆ. ಆ ದಿವಸಗಳು ಬರುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಗೋಳಾಟವು, ನಮ್ಮ ಅಳುವಿಕೆಯು ನಮ್ಮ ಬಳಿ ಬರುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಮ್ಮ ಪಾಪಗಳ ನಿಮಿತ್ತವಾಗಿಯೇ ಹಸಿ ಮರವಾದ ಯೇಸು ಕರ್ತನಿಗೆ ಈ ರೀತಿ ಹಿಂಸೆ ಬಂದಿದೆಯಲ್ಲ ಎಂಬುದಾಗಿ ಅರಿತುಕೊಂಡು ಕರ್ತನ ಬಳಿ ಬಂದು ನಾವು ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥನೆ ಮಾಡುವುದಾದರೆ ನಾವು ಎಂದೆಂದಿಗೂ ಸಂತೋಷದಿಂದ, ಆನಂದದಿಂದ ನಿತ್ಯತ್ವದಲ್ಲಿ ಸೇರಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನಾವೆಲ್ಲರೂ ಕರ್ತನೆ ನಿಜವಾದ ಪಶ್ಚಾತ್ತಾಪದ ಹೃದಯದಿಂದ ಕಣ್ಣೀರು ಸುರಿಸುತ್ತಾ ನಿನ್ನ ಪಾದದಲ್ಲಿ ಬರುತ್ತೇವೆ ಸ್ವಾಮಿ. ಏಸು ಕರ್ತನೆ, ನಿನ್ನ ಶ್ರಮೆಯಿಂದಲೂ ನಿನ್ನ ಮರಣದಿಂದಲೂ ನಮ್ಮನ್ನು ನೀವು ರಕ್ಷಿಸಿದ್ದೀರಿ ಅಪ್ಪ. ಸ್ತೋತ್ರ. ನಮ್ಮ ಪಾಪದಿಂದ ಬಿಡುಗಡೆ ಕೊಟ್ಟಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನೀವೇ ನಮಗೆ ಬಂಡೆಯು, ಕೋಟೆಯು, ದೇವರು ಆಗಿದ್ದೀರಿ ಕರ್ತನೆ. ನಿಮಗೆ ಸ್ತೋತ್ರ. ನಾವು ಭರವಸೆ ಬಿಡುವ ಪರ್ವತವು, ಗುಡ್ಡವು, ಡಾಲು, ರಕ್ಷಣೆ ಕೊಂಬು, ದುರ್ಗವು ನೀವಾಗಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರ ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.